ದೇವರ ಅವತಾರನೋ ರಾಕ್ಷಸನ ಅವತಾರನೋ ಗೊತ್ತಿಲ್ಲ. ಹಯಗ್ರೀವ ಅಂದ ತಕ್ಷಣ ನಮಗೆ ವಿಷ್ಣುವಿನ ಅವತಾರ ನೆನಪಾಗುತ್ತೆ. ಅದು ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಮೂರವ ನಾನು ಪ್ರತಿ ಸಿನಿಮಾದಲ್ಲೂ ಒಂದೊಂದು ವೇರಿಯೇಷನ್ ನಾನು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಡ್ಯುಯಲ್ ಕ್ಯಾರೆಕ್ಟರ್ ಶೇಡ, ಡ್ಯುಯಲ್ ಕ್ಯಾರೆಕ್ಟರ್ ಬರುತ್ತೆ, ಡ್ಯುಯಲ್ ಕ್ಯಾರೆಕ್ಟರ್ ಥರ ಬರುತ್ತೆ. ಇವೆಲ್ಲ ಬರುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಮಲೆ ಕೂತ್ಕೊಂಡ್ಬಿಡೋಕ್ಕಾಗಲ್ಲ. ಮೊನ್ನೆ ಅಷ್ಟೇ ಚಾಮರಾಜನಗರಕ್ಕೆ ಕೂಡ ಹೋಗಿದ್ರಿ. ತುಂಬಾ ಖುಷಿ ಆಯಿತು. ಸದಾ ಯಾವಾಗಲೂ ಅವ್ರ ಚರಣೆ. ದರ್ಶನ್ ಅವರು ಹೊರಗಡೆ ಇದ್ದಾಗ ಅವ್ರಿಗೆ ಲಾಭವನ್ನು ಮಾತ್ರ ನೋಡ್ಕೊತಾರೆ ಒಂದಷ್ಟು ಜನ. ಕೈಯಲ್ಲಿ ನನ್ನ ಮಕ್ಕಳು ಆಗದಿರೋ ಇರ್ತಾರೆ, ಅವ್ರು ಮಾತಾಡೋ ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ರೀಸೆಂಟ್ ಆಗಿ ವಾಮನ ಅವತಾರವೆತ್ತಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ಕರುನಾಡಿನ ಶೋಕ್ತಾರ್ ಧನ್ವೀರ್ ಅವರು ಈಗ ಹಯಗ್ರೀವನ ಹಾಕಿ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆ ಮೇಲೆ ಆರ್ಭಟವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ, ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೀನಿ, ತಾವಾಗಿದ್ದೀರಿ ಸರ್? ನಾನು ಸೂಪರ್ ಆಗಿದ್ದೀನಿ. ಕಳೆದ ವರ್ಷ ಸಿಕ್ಕಿದ್ರಿ, ಈಗ ಈ ವರ್ಷ ಸಿಗ್ತಾ ಇದ್ದೀರಾ. ಹೆಂಗಿದೆ ಹಯಗ್ರೀವ ಒಂದು ಸಿನಿಮಾದ ಪ್ರಮೋಷನ್ ಕೆಲಸಗಳು ಅಂತ? ಈಗ ಶುರು ಮಾಡಿದ್ವಿ ಸರ್. ಈಗ ಮೊನ್ನೆ ಒಂದು ನಮ್ಮ ದೊಡ್ಡ ಇದನ್ನ ಸಾಂಗ್ ಲಾಂಚ್ ಮಾಡೋ ಮುಖಾಂತರ ಅಲ್ಲಿಂದ ಶುರು ಮಾಡ್ಕೊಂಡಿದ್ವಿ. ಚಾಮರಾಜನಗರದಿಂದ ಈಗ ಮಾಧ್ಯಮಗಳಿಗೆ ಪ್ರಮೋಷನ್ಸ್ ಸ್ಟಾರ್ಟ್ ಆಗಿದೆ ಎಲ್ಲ. ಹಯಗ್ರೀವ ಅಂದ ತಕ್ಷಣ ನಮಗೆ ವಿಷ್ಣುವಿನ ಅವತಾರ ನೆನಪಾಗುತ್ತೆ. ಧನ್ವೀರ್ ಅವ್ರಿಗೆ ಏನು ನೆನಪಾಗುತ್ತೆ ಅಂತ? ಸೇಮ್ ಹಯಗ್ರೀವ ಅಂದರೆ ಅದೊಂದು ಪೌರಾಣಿಕ ಆಗಿನ ಕಾಲದಲ್ಲಿಂದ ನಡ್ಕೊಂಬಂದಂತೆ ದೇವ್ರನ್ನ ನಾವು ಯಾವ್ದು ರೀತಿ ಒಂದು ಅವತಾರದಲ್ಲಿ ಪೂಜೆ ಮಾಡ್ತಿದ್ವೋ ಸೊ ಅದು. ಬಟ್ ಸಿನಿಮಾಗೆ ಸಂಬಂಧಪಟ್ಟ ಹಯಗ್ರೀವ ಇದು ಬೇರೆ ರೀತಿಯೇ ಇರುತ್ತೆ. ಸೊ ಅಲ್ಲಿರೋ ಮೈಥಾಲಜಿಗೂ ಇಲ್ಲಿಗೂ ಅದೇ ಕಂಪ್ಲೀಟ್ ಅವತಾರದ ಬರ ಇದಿಲ್ಲ. ಬಟ್ ಒಂದು ಎಳೆ ಈ ಸಿನಿಮಾಗೆ ಈಗಿನ ತಕ್ಕ ಇದು ಮಟ್ಟಿಗೆ ಯಾವ ಥರ ಅನುಗುಣವಾಗಿ ಮಾಡಬೇಕು ಆ ಥರ ನಮ್ಮ ನಿರ್ದೇಶಕರು ರಘು ಅವರು ಈ ಕತೆಗೆ ತಕ್ಕಂಗೆ ನೀಟಾಗಿ ಅದನ್ನು ಬ್ಲೆಂಡ್ ಮಾಡಿ ಮಾಡ್ಕೊಂಬಂದ್ರು ಸರ್. ರಘು ಅವ್ರು ಬಂದು ನಿಮ್ಗೆ ಅಪ್ರೋಚ್ ಮಾಡಿದಾಗ ಹೆಂಗೆ ಅನ್ನಿಸ್ತು? ಈ ಮೈಥಾಲಜಿ ಪ್ಲಸ್ ಕ್ರೈಮ್ ಎಲ್ಲ ಇದೆ ಅಂತಂದಾಗ ಅದು ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಮೂರವ ನಾನು ಪ್ರತಿ ಸಿನಿಮಾದಲ್ಲೂ ಒಂದೊಂದು ವೇರಿಯೇಷನ್ ನಾನು ಮಾಡೋಕ್ಕೆ ಇಷ್ಟಪಡೋದ್ರಿಂದ ಯೂಶ್ವಲಿ ಕಾಪ್ ಕ್ಯಾರೆಕ್ಟರ್ ಅಂತ ಬಂದಾಗ ಲೈಕ್ ಆ್ಯಸ್ ಯೂಶ್ವಲ್ ಸೇಮ್ ಆ ಕಾಪ್ದು ಬೇರೆ ಬೇರೆ ಥರನೇ ಬರುತ್ತಲ್ಲ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿತ್ತು, ಕ್ರೈಮ್ ಥ್ರಿಲ್ಲರ್ ಇದರಿಂದ. ಸೊ ತುಂಬ ಖುಷಿ ಆಯಿತು. ಸೊ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಅವರು ಒಂದು 3 to 4 months. ಆಮೇಲೆ ಲಾಸ್ಟಲ್ಲಿ ಫೈನಲ್ ಕತೆ ಕೇಳಿದಾಗ ತುಂಬ ಚೆನ್ನಾಗಿ ಬಂದಿತ್ತು. ಸೊ ವಿಲ್ ಮೂವ್ ಆನ್ ವಿತ್ ದಿಸ್ ಅಂದ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡಿ. ಫಸ್ಟ್ ಟೈಮ್ ಕಾಕಿ ತೊಟ್ಟಿದ್ದೀರಾ, ಸೊ ಹೆಂಗೆ ಅನ್ನಿಸ್ತು ಅಂತ? ಇಲ್ಲ, ತುಂಬ ಖುಷಿ ಇದೆ. ಗೊತ್ತಾಗುತ್ತೆ ಅವಾಗ ಕಾಕಿ ಹಾಕಿದ್ರೆ ಅದಕ್ಕೆ ಏನಕ್ಕೆ ಹಿಂಗೆ ಆಡ್ತಾ ಇರ್ತಾರೆ ಪೊಲೀಸರು ಅನ್ನೋದು ಅದಕ್ಕೆ ಅದೊಂದು ಗೊತ್ತಿರುತ್ತಲ್ವ. ಖುಷಿ ಇದೆ ಸಿನಿಮಾ. ಯಾರಿಗೆಲ್ಲ ಲಾಟಿ ಬೀಸಿದ್ದೀರಾ? ಆ ಥರದ್ದೆಲ್ಲ ಸಿನಿಮಾದಲ್ಲಿ ಆಬ್ವಿಯಸ್ಲಿ ಅದು ಕ್ಯಾರೆಕ್ಟರ್ ತಕ್ಕನಂಗೆ ಏನು ಮಾಡಬೇಕು ಅದು ಡೈರೆಕ್ಟ್ ಮಾಡಿಸಿದ್ದಾರೆ. ಬಟ್ ಆ ಥರ ಲಾಟಿ ಬೀಸೋದಿಲ್ಲ. ಲಾಟಿ ಬೀಸಿಲ್ಲ. ಸೊ ಈಗ ಏನಂತಂದ್ರೆ ಕಾಕಿ ತೊಟ್ಟಾಗ ನಿಮ್ಗೆ ಒಂದಷ್ಟು ಇನ್ಪುಟ್ಸ್ ಅನ್ನೋದು ಬೇಕಾಗಿರುತ್ತೆ. ಯಾಕಂತಂದ್ರೆ ಈಗ ನಮ್ಮ ದರ್ಶನ್ ಸರ್ ಕೂಡ ಐರಾವತ ಸಿನಿಮಾದಲ್ಲಿ ಆಗಿರ್ಬೋದು, ಇನ್ನೊಂದಷ್ಟು ಸಿನಿಮಾಗಳೆಲ್ಲಾನು ಕೂಡ ಕಾಕಿ ಅಂತಂದ್ರೆ ಅವ್ರಿಗೆ ಸೂಟೇಬಲ್ ಅಂತಂದ್ರೆ. ಸೊ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ? ಯಾರ ಕಡೆಯಿಂದ ಇನ್ಪುಟ್ಸ್ ಅನ್ನ ತಗೊಂಡ್ರಿ ಅಥವಾ ಯಾವ ಹೀರೋನ? ಇಲ್ಲ, ಲೈಕ್ ನಮ್ಮ ನಿರ್ದೇಶಕರು ನಮ್ಮ ಡೈರೆಕ್ಟರ್ ಯಾವ ಥರ ಈ ಕ್ಯಾರೆಕ್ಟರ್ಗೆ ಯಾವ ಥರ ಬೇಕಿತ್ತು ಆ ಥರ ನಮ್ಗೆ ರೆಡಿ ಮಾಡಿದ್ರು. ಈಗ ಆ ಕ್ಯಾರೆಕ್ಟರ್ಗೆ ಇವಾಗ ಕಾಪ್ ಆಗಿರೋದ್ರಿಂದ ನಾನು ಇಡೀ ಪಿಕ್ಚರ್ ಕಂಪ್ಲೀಟ್ಲಿ ನಾನು ಇದೇ ಕಾಪ್ ಕ್ಯಾರೆಕ್ಟ್ರಲ್ಲೇ ಕಾಣಲ್ಲ. ಲೈಕ್ ಡಿಫ್ರೆಂಟ್ ಶೇಡಲ್ಲೂ ಇರ್ತೀನಿ. ಸೊ ಆ ಎರಡಕ್ಕೂ ತಕ್ಕಂಗೆ ಯಾವ ಥರ ಬೇಕಿತ್ತು ಆ ಥರ ಬ್ಲೆಂಡ್ ಮಾಡಿ ಅದನ್ನ ಒಂದು ಯಾವ ಥರ ಬೇಕಿತ್ತು ಅದಕ್ಕೆ ನಾವು ಏನು ಮಾಡ್ತೀವಿ ಕ್ಲಾಸಸ್ ಇದು ಮಾಡ್ತೀವಲ್ಲ. ಸೊ ಅದಕ್ಕೆ ಫೈನ್ ಟ್ಯೂನಿಂಗ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ಟೀಸರಲ್ಲಿ ಒಂದು ಸಾಂಗ್, ಒಂದು ಡೈಲಾಗ್ ವೈರಲ್ ಆಗ್ತಾ ಇದೆ. ಏನಂತಂದ್ರೆ ಕ್ರಿಮಿನಲ್ನ ಹುಡುಕೋಕೆ ಒಂದು ಊರಿಗೆ ಹೋಗ್ಬೋದು, ರಾಜ್ಯಕ್ಕೆ ಹೋಗಿರ್ಬೋದು ಅಥವಾ ಬಟ್ ಇವನು ಹಯಗ್ರೀವ ಅನ್ನೋವಂಥವ್ರು ಲೈಕ್ ಒಂದು ಯುಗಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಸೊ ಆ ಡೈಲಾಗ್ಸ್ ಅಂತೂ ಸಿಕ್ಕಾಪಟ್ಟೆ ಕ್ಯಾಚಿ ಆಗಿದೆ ಅಂಡ್ ಹಾಗೇನೆ ಈಗಿನ ಯಂಗ್ಸ್ಟರ್ಸ್ಗೆ ಆಪ್ಟ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದನ್ನು ಬಿಟ್ಕೊಡೋಕೆ ಹೋದಾಗ ಅದು ಇಡೀ ಕಂಟೆಂಟ್ ಬಿಟ್ಕೊಡೋದಾಗುತ್ತೆ. ಸೊ ಅದೇ ಹೇಳಿದ್ನಲ್ಲ ನಿಮಗೆ, ಒಂದು ಡಿಫ್ರೆಂಟ್ ಜಾನರಲ್ಲಿ ಇದೆ ಸಿನಿಮಾ. ಯೂಶಲಿ ಕಾಪ್ ಕ್ಯಾರೆಕ್ಟರ್ ಪೊಲೀಸ್ ಅದೇ ಕಳ್ಳ ಅದೇ ದುಡಿಯೋದು ಆ ಥರ ಇದು ಬೇರೆ ಥರನೇ ಹೋಗುತ್ತೆ ಕತೆ. ಅದೇ ಹೇಳ್ದಂಗೆ ಹಯಗ್ರೀವ ಜೊತೆಗೆ ಮೈಥಾಲಜಿ ಎಲ್ಲೋ ಒಂದು ಎಳೆ ಬ್ಲೆಂಡ್ ಮಾಡೋದ್ರಿಂದ ಬೇರೆ ವರ್ಷನ್ ಪ್ಯಾಟರ್ನಲ್ಲೇ ಹೋಗುತ್ತೆ ಸಿನಿಮಾ ಇದು. ಈ ಹಿಂದೆ ಈಗ ಮೈಥಾಲಜಿ ಸಿನಿಮಾಗಳನ್ನ ನೋಡಿದ್ದಾಗ ಅಥವಾ ಹೆಂಗ್ ಅನ್ನಿಸ್ತು ಈ ಒಂದು ಸಿನಿಮಾಗೂ ಅದಕ್ಕೂ ಏನೆಲ್ಲ ಡಿಫ್ರೆನ್ಶಿಯೇಟ್ಸ್ ಅಂತ ಕಾಣಿಸ್ತು ನಿಮ್ಗೆ? ಇಲ್ಲ, ಆಗಿನ ಕಾಲದ ಮೈಥಾಲಜಿ ಅಂತ ಮಾಡಿದ್ರೆ ಅದು ಕಂಪ್ಲೀಟ್ ನಿಮಗೆ ಈ ಭಗವಂತನ ಅವತಾರ ಅಂದರೆ ಅದ್ರ ಕಂಪ್ಲೀಟ್ ಸಂಪೂರ್ಣವಾಗಿ ಅದ್ರ ಮೇಲೇ ಹೋಗುತ್ತೆ ಕ್ಯಾರೆಕ್ಟರ್. ಈಗ ಹಯಗ್ರೀವ ಅಂತ ಆಗಿರ್ಬೋದು, ಈ ವಿಷ್ಣುವಿನ ಅವತಾರಗಳು ಆಗಿರ್ಬೋದು, ಅದ್ರ ಮೇಲೆ ಹೋಗುತ್ತೆ ಪೌರಾಣಿಕವಾಗಿ. ಬಟ್ ಇಲ್ಲಿ ಯಾವ ಥರ ಅಂದರೆ ಇದು ಆ ಥರದ್ದು ಹೋಗಲ್ಲ. ಮೈಥಾಲಜಿ ಅಲ್ಲಿರೋ ಒಂದು ಎಳೆನ ಈಗಿನ ತಕ್ಕ ಕಮರ್ಷಿಯಲ್ಗೆ ಯಾವ ಥರ ಬ್ಲೆಂಡ್ ಮಾಡಬೇಕು ಆ ಥರ ಮಾಡಿರೋದು. ಎಸ್, ನಿಮ್ಮ ಮತ್ತೆ ಸಂಚನಾ ಆನಂದ್ ಅವರ ಒಂದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಈಗಾಗಲೇ ಸಾಂಗ್ ಮೂಲಕ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ, ಮೊದಲನೆಯ ಮಾತು ಅನ್ನೋ. ಸೊ ಹೆಂಗಿತ್ತು ಕೆಮಿಸ್ಟ್ರಿ ಅಂತ? ಇಲ್ಲ, ತುಂಬ ಚೆನ್ನಾಗಿತ್ತು. ವೆರಿ ಗುಡ್ ಕೋ ಆರ್ಟಿಸ್ಟ್. ಅಂದರೆ ಈ ಸಿನಿಮಾಲಿ ಏನಂದರೆ ಪಾಪ ನಮಗೂ ಅವ್ರಿಗೆ ಕಾಂಬಿನೇಷನ್ಸ್ ತುಂಬ ಕಮ್ಮಿ. ಯಾಕಂದರೆ ಆಲ್ಮೋಸ್ಟ್ ನಾನು ಮತ್ತು ಕ್ಯಾರೆಕ್ಟರ್ ಬೇರೆ ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಬಟ್ ಸೊ ವೆರಿ ಗುಡ್ ಆರ್ಟಿಸ್ಟ್. ಬಟ್ ಸಾಂಗ್ನೂ ಅಷ್ಟೇ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಜುಡಾ ಸ್ಯಾಂಡಿ ಅವರು ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಾಂಗ್. ಸೊ ವಾಮನ ಸಿನಿಮಾದಲ್ಲಿ ಆಗಿರ್ಬೋದು, ಈ ಹಿಂದಿನ ಸಿನಿಮಾಗಳಲ್ಲೂ ಕೂಡ ನಿಮಗೆ ಇಂಟ್ರೊಡಕ್ಷನ್ ಸಾಂಗ್ ಅನ್ನೋದು ತುಂಬಾ ಇದೆ. ಈ ಸಿನಿಮಾದಲ್ಲೂ ಕೂಡ ಹಯಗ್ರೀವ ಖಂಡಿತ ಇದೆ. ಅದೇ ಸರ್ಪ್ರೈಸ್ ಎಲಿಮೆಂಟ್ ಆಗಿ ನಮ್ಮ ಡೈರೆಕ್ಟ್ರು ಸಿನಿಮಾಲೇ ಬಿಡೋಣ ಸರ್, ಇದ್ರಲ್ಲಿ ಬೇಡ, ಫೈನ್ ಸರಿ ಸಿನಿಮಾಲೇ ಮಾಡೋಣ. ಅದಕ್ಕೆ ಲವ್ ಸಾಂಗ್ನ ಫಸ್ಟ್ ಬಿಟ್ಬಿಡಿ ಸರ್.
ಸೊ ಈ ಹಿಂದಿನ ಸಿನಿಮಾಗಳಿಗೂ ಹಯಗ್ರೀವ ಸಿನಿಮಾಗೂ ಏನೆಲ್ಲ ಚೇಂಜಸ್ ಅಂತ ಅನ್ನಿಸ್ತು ನಿಮಗೆ? ಕ್ಯಾರೆಕ್ಟರೈಸೇಷನ್ ಆ ಸಿನಿಮಾಗೆ ತಕ್ಕಂಗೆ ಬೇರೆದಿರ್ಬೋದು, ಬಟ್ ನಿಮ್ಮನ್ನು ನೀವು ಯಾವ ರೀತಿ ಚೇಂಜಸ್ ಮಾಡ್ಕೊಂಡ್ರಿ ಅಂತ? ಅದು ಕ್ಯಾರೆಕ್ಟರ್ ಸಂಬಂಧಪಟ್ಟಂಗೆ ಮಾಡ್ಕೊಬೇಕಾಗುತ್ತೆ ಸರ್, ಇನ್ನೇನಿರಲ್ಲ ನಮ್ಮದು. ಲೈಕ್ ಸುಮಾರು ಜನ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ಮ ಸಮೃದ್ಧಿ ಮಂಜು ಸರ್ ಆಗಿರ್ಬೋದು, ಇವರೆಲ್ಲ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ, ಇನ್ನೂ ಸಿನಿಮಾ ನೋಡಿಲ್ಲ. ಅವ್ರು ಹೇಳಿದ್ರು ನಿನಗೆ ಲಾಸ್ಟ್ ಸಿನಿಮಾಗಂಟು ಬೇರೆ ವರ್ಷನ್ ಇದೆಯಾ, ಈ ಇದರಲ್ಲೇ ಬೇರೆ ವರ್ಷನ್ ಇದೆಯಾ, ಅದು ನೀನು ನೋಡಿದಾಗ ಗೊತ್ತಾಗುತ್ತೆ ನನಗೆ. ಆ್ಯಕ್ಚುಲಿ ನನಗೆ ಅದು ಗೊತ್ತಾಗಲ್ಲ, ಅದು ನಮ್ಗೆ ಮಾಡಿ ರೂಢಿ ಆಗಿರೋ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಸೊ ಅವ್ರು ನೋಡಿದ್ರೆ ಅವ್ರು ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಬಂದಿದೆ ಸರ್, ನಿಂದು ಪ್ರತಿಯೊಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತೊಂದು ಅಂತ. ಸೊ ಐ ಆಮ್ ವೇಟಿಂಗ್, ನನ್ನ ಫೈನಲ್ ಔಟ್ಪುಟ್ ನೋಡೋಣ ನಾನು ಕಾಯ್ತಾ ಇದ್ದೀನಿ. ಫಸ್ಟ್ ಟೈಮ್ ಕಾಕಿ ತೊಟ್ಟಿದ್ರ ಮನೇಲಿ ಏನಂದ್ರು ಅಂತ? ಖುಷಿ ಇದೆ ಸರ್ ಅದರಲ್ಲಿ. ಮನೆಯಲ್ಲ ಆ ಥರದ್ದು ಏನಿಲ್ಲಪ್ಪ, ಪ್ರತಿಯೊಂದು ಕ್ಯಾರೆಕ್ಟರ್ನೂ ಅವ್ರಿಗೆ ನಾನು ಹೇಳ್ಬಿಟ್ಟೆ ಮಾಡ್ತೀನಿ. ಲೈಕ್ ಪ್ರತಿಯೊಂದು ಸಿನಿಮಾದಲ್ಲಿ ನಾನು ವೇರಿಯೇಷನ್ಸ್ ಕೊಡೋದನ್ನ ನನಗೆ ಆ್ಯಕ್ಚುಲಿ ಬೇಸಿಕ್ ನನಗೆ ಇಷ್ಟ. ಅದು ಪ್ರತಿಯೊಂದು ಸಿನಿಮಾನೂ ಒಂದು ಡಿಫ್ರೆಂಟ್ ವಿಭಿನ್ನವಾಗಿ ಮಾಡಬೇಕು, ಖುಷಿ ಇದೆ ಅದರಲ್ಲೇ. ಸೊ ಕಾಕಿ ತೊಟ್ಟಿದ್ದೀರಾ, ಬಟ್ ಬಿಯರ್ಡ್ ಹಂಗೆ ಬಿಟ್ಟಿದ್ದೀರಾ? ಅದನ್ನ ಹೇಳೋದಲ್ಲ, ಕಂಪ್ಲೀಟ್ ಕಾಪಾಗಿ ಹೋಗಲ್ಲ. ಹಾಂ, ಇವಾಗ ಏನು ಕಾಪ್ನ ಪೋಸ್ಟ್ ಬಿಟ್ಟಿದ್ದು ಅಯಗ್ರೀವ್ ಅಂದಿದ ತಕ್ಷಣ ಪೊಲೀಸ್ ಲುಕ್ ನೋಡಿದ ತಕ್ಷಣ ಪೊಲೀಸ್ ಅಂತಾರೆ. ಎಸ್, ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋದು, ಬಟ್ ಡಿಫ್ರೆಂಟ್ ಶೇಡ್ ಇನ್ನೊಂದಿದೆ ಸಿನಿಮಾಲಿ. ಸೊ ಅದಕ್ಕೆ ತಕ್ಕನಂಗೆ ಅನುಗುಣವಾಗಿ ನಾವು ಮಾಡಿರುವಂಥದ್ದು. ಈ ಸಾಕಷ್ಟು ತಾರಾಗಣ ಇದೆ, ಸೊ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು, ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತಹ ಅನುಭವದ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅದೇ ಸರ್, ಪ್ರತಿ ಸಿನಿಮಾದಲ್ಲೂ ಅಷ್ಟೇ. ನಮ್ಮ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ನಟರುಗಳ ಜೊತೆ ಮಾಡ್ಬೇಕಾದ್ರೆ ನಮ್ಗೆ ಅದೊಂದು ಎವ್ರಿಥಿಂಗ್ ಇಸ್ ಎ ಲರ್ನಿಂಗ್ ಅಂತಾರಲ್ಲ, ಪ್ರತಿಯೊಂದು ಒಬ್ಬರ ಜೊತೆ ಮಾಡ್ಬೇಕಾದ್ರೂ ಒಂದೊಂದು ಕಲಿತೀವಿ. ಸೊ ಆ ಥರ ಈ ಸಿನಿಮಾದಲ್ಲೂ ಅಷ್ಟೇ ಸುಮಾರು ಜನ ಕಲಾವಿದರು, ನಮ್ಮ ಸಾಧು ಸರ್ ಆಗಿರ್ಬೋದು, ರಮೇಶ್ ಭಟ್ ಸರ್ ಆಗಿರ್ಬೋದು, ಶರತ್ ಲೋಹಿತಾ ಸರ್, ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿಂದ ಅವ್ರ ಜೊತೆ ಕಾಂಬಿನೇಷನ್ ಮಾಡ್ತಾ ಏನೋ ಒಂದೊಂದು ಕಲ್ತಿರ್ತೀವಿ ನಾವು. ಸೊ ಖುಷಿ ಇದೆ ಅವ್ರದ್ದು. ಸೊ ಹಯಗ್ರೀವ ಅಂದ ತಕ್ಷಣ ಅವರು ಡೈರೆಕ್ಟರ್ ಬಂದು ನಿಮ್ಗೆ ಅಪ್ರೋಚ್ ಮಾಡ್ತಾರೆ. ಸೊ ಅವಾಗ ನೀವೇನಾದರೂ ಚೇಂಜಸ್ ಮಾಡಿದ್ದುಂಟ? ಯಾಕಂತಂದ್ರೆ ನೀವು ಪಾತ್ರಕ್ಕಿಂತ ಒಂದು ಪಾತ್ರ ವಿಭಿನ್ನವಾಗಿರಬೇಕು ಅನ್ನೋಂಥದ್ದು, ಹೊಸತನವನ್ನು ಕೊಡಬೇಕು ಸಿನಿಮಾ ರಂಗದಲ್ಲಿ ಅನ್ನುವಂಥದ್ದು. ಸೊ ಅವ್ರೇನಾದರೂ ಹೇಳಿದಾಗ ನೀವೇನಾದರೂ ಕಥೆಯಲ್ಲಿ ಏನಾದರೂ ಚೇಂಜಸ್ ಅಥವಾ? ಇಲ್ಲ ಸರ್, ನಾವು ಚೇಂಜಸ್ ಮಾಡಿ ಅವ್ರು ಹೇಳೋ ಕಥೆನ ಮಾಡೋಷ್ಟು ದೊಡ್ಡವರೆಲ್ಲ. ಲೈಕ್ ನಾವು ಸಜೆಸ್ಟ್ ಮಾಡ್ಬೋದು ಅಷ್ಟೇ. ನೋಡಿ ಈ ಥರ ಹೋಗುತ್ತೆ, ಈಗಿನ ಟ್ರೆಂಡ್ ತಕ್ಕನಾಗಿ ಈ ಥರ ಅಕ್ಸೆಪ್ಟ್ ಮಾಡ್ತಾರೆ ಜನ, ಒಂದು ಸಜೆಷನ್ ಕೊಡ್ಬೋದು ಹೊರತು ಅದು ತೊಗೊಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಫೈನಲ್ ಔಟ್ಪುಟ್ ಏನೇ ಆದ್ರೂ ಅದು ಚೆನ್ನಾಗಿ ಬರಬೇಕಲ್ಲ, ಏನೇ ಮಾಡೋದು. ಸೊ ಅಷ್ಟು ಮಾತ್ರ ಹೇಳ್ತೀನಿ ಹೊರತು ನಾವು ಇದನ್ನು ಚೇಂಜ್ ಮಾಡಿ ಅದು ಮಾಡಿ. ಮೊದಲನೇ ಮಾತು ಸಾಂಗು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಆ ಒಂದು ಸಾಂಗ್ ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ? ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಅದು ಆ್ಯಕ್ಚುಲಿ ನಮ್ಮ ಭೂಷಣ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು. ಅದು ಒಂದು ನೈಟ್ ಕಂಪ್ಲೀಟ್ ಮಾಂಟೇಜ್ ಸಾಂಗ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು. ಆ್ಯಕ್ಚುಲಿ ಯೂಶ್ವಲಿ ನಮಗೆ ಸ್ವಲ್ಪ ಪ್ರತಿ ಸಲ ಇಂಟರ್ವ್ಯೂ ಹೇಳ್ದೆ ಸ್ವಲ್ಪ ರೊಮ್ಯಾಂಟಿಕ್ ಸಾಂಗ್ಗಳೆಲ್ಲ ದೂರ ನಾವು ಸ್ವಲ್ಪ. ಆದ್ರೆ ಈ ಸತಿ ನಮ್ಮ ಮಾಸ್ಟರ್ ಇಲ್ಲ ಬ್ರೋ, ನೀವು ಮಾಡ್ಬೇಕು, ಈ ಸತಿ ಮಾಡಿಸ್ತೀನಿ ಬನ್ನಿ ಅಂದ್ಬಿಟ್ಟು ಎಲ್ಲ ಮಾಡಿಸಿ ಅದು ಮಾಡಿ. ಹೆಂಗಿತ್ತು ರೊಮ್ಯಾನ್ಸ್ ಅನುಭವ? ಏನಿಲ್ಲ ಸರ್, ಚೆನ್ನಾಗಿತ್ತು, ಚೆನ್ನಾಗಾಯ್ತು ಸರ್, ಚೆನ್ನಾಗಿತ್ತು. ಈಗ ಫೆಬ್ರವರಿ 14ಗೆ ಅದು ತುಂಬಾ ಕ್ಯಾಚ್ ಆಗ್ತಾ ಇದೆ. ಸೊ ಪ್ರೇಮಿಗಳ ದಿನಕ್ಕೆ ಈ ಪ್ರೇಮಿಗಳು ನೀವು ಆನ್ ಸ್ಕ್ರೀನ್ ಅಲ್ಲಿ ಭರ್ಜರಿ ಸದೌತಣ ಕೊಡ್ತಾ ಇದ್ರ? ಅದೇ ಅದು ನೋಡಿನೇ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಮತ್ತೆ ಇವರು ಪ್ರೊಡ್ಯೂಸರ್ ಪ್ಲಾನ್ ಮಾಡೋದೇನೋ ಗೊತ್ತಿಲ್ಲ, ಫೆಬ್ಬಲ್ಲಿ ಏನೇನೇ ಸಾಂಗ್ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡೋದು. ಅದು ನೋಡಿದ್ರೆ ಈಗ ವ್ಯಾಲೆಂಟೈನ್ಸ್ ಡೇ ಬಂದರೆ ಬಟ್ ಏನೋ ಖುಷಿ ಇದೆ. ಲೈಕ್ ಈಗಿನ ಯಂಗ್ ಜನರೇಷನ್ಸ್ ಕಪಲ್ಸ್ಗೆ ಲೈಕ್ ಯಾವ ಥರ ಬೇಕಿತ್ತು ಪದಗಳ ಸಾಲ ಆಗಿರ್ಬೋದು, ಸಂಜಯ್ ತೆಗಡೆ ಅವ್ರ ವಾಯ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಖುಷಿ ಇದೆ ಸರ್. ಆಮೇಲೆ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯಲ್ಲಿ ನೀವು ಹಯಗ್ರೀವನಿಗೆ ಮುಹೂರ್ತವನ್ನು ಮಾಡ್ತೀರಾ. ಸೊ ತಾಯಿ ಆಶೀರ್ವಾದ ಕೂಡ ನಿಮ್ಗೆ ಜಾಸ್ತಿನೇ ಸಿಕ್ಕಿದೆ ಅಂತ ಅನ್ಸುತ್ತೆ, ಬಿಕಾಸ್ ಯಾಕಂದ್ರೆ ನೀವು ಕೂಡ ಭಕ್ತರು. ಹೆಂಗಿತ್ತು ಆ ಒಂದು ಸ್ಪೆಷಲ್ ಮೂಮೆಂಟ್? ಇಲ್ಲ, ಅದು ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಸರ್ ಮಂಜು ಸರ್ ಪ್ಲಾನ್ ಎಲ್ಲಿ ಮಾಡೋಣ ಏನು ಅಂತ ಹೇಳಿದಾಗ ಅವ್ರು ಇನ್ನೊಂದು ಕಡೆ ಹೇಳಿದ್ರು. ನಾನು ಸರಿ ಇಲ್ಲಿ ಮಾಡಂಗಿರಿ ನೋಡಿ ಮೈಸೂರು ಚಾಮುಂಡೇಶ್ವರಿ ಮಾಡೋಣ. ಆಯ್ತಪ್ಪ, ಇದು ದೂಸರ ಮಾತು ಇದು ಮಾಡಿಲ್ಲ, ಸರಿ ಆಯ್ತು ಮಾಡ್ಬಿಡು, ಅಲ್ಲೇ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡೋದು. ಆಲ್ ಆಫ್ ಸಡನ್ ಆಗಿದೆ ಅದು, ಅಲ್ಲೇ ಪ್ಲಾನ್ ಮಾಡೋಣ ಅಂತ. ಬಟ್ ಖುಷಿ ಇದೆ, ನನ್ನ ಆರಾಧ್ಯ ದೇವತೆ, ನನ್ನ ಇಷ್ಟ ದೇವತೆ ಅವಳ ಜಾಗದಲ್ಲಿ ಮಾಡೋದು ತುಂಬ ಖುಷಿ ಇದೆ. ಸೊ ಅವತ್ತು ಅಲ್ಲಿ ಪೂಜೆ ಮಾಡಿ ಇಲ್ಲಿವರೆಗೂ ಯಾವುದೇ ರೀತಿ ಅಡೆತಡೆ ಇನ್ನೊಂದು ಮತ್ತೊಂದೇನು ಹಂಗೆ ಸುಖವಾಗಿ ನಡ್ಕೊಂಬನ್ಸಿಲ್ಲ. ಈ ಸಸ್ಪೆನ್ಸ್ ಅದ್ರ ಜೊತೆಗೆ ಈ ಕ್ರೈಮ್ ಬೇಸ್ಡ್ ಮೇಲೆ ಹೋಗಿರುವಂಥದ್ದು. ಸೊ ನೀವು ಎಷ್ಟು ಹೋಮ್ವರ್ಕ್ ಮಾಡಿದ್ರಿ ಅಂತ? ಅಂದರೆ ಹೋಮ್ವರ್ಕ್ ಅಂದ್ರೆ ಅದೇ ಹೇಳಿದ್ರು ಸರ್, ಲೈಕ್ ಬಿಫೋರ್ ನಾವು ಶೂಟ್ಗೆ ಹೋಗಿಂದ ಮುಂಚೆನೇ ನಮಗೆ ಸ್ಕ್ರಿಪ್ಟ್ ಕೊಟ್ಟು ನಮ್ಗೆ ಅದು ಈ ಕಾಪ್ ಆಗಿರೋದ್ರಿಂದ ನೀವು ಹೇಳಿ ಕ್ರೈಮ್ ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕಿತ್ತು. ಯೂಶುವಲ್ ಕಮರ್ಷಿಯಲ್ ಸಿನಿಮಾಗಿಂತನೂ ಇದು ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ಆ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಪ್ರತಿಯೊಂದು, ಆಮೇಲೆ ಅದಕ್ಕೆ ಅದೇ ಮೂಡಲ್ಲಿ ಇರಬೇಕಾಗುತ್ತಲ್ಲ. ಸೊ ಅದಕ್ಕೆ ತಕ್ಕನಂಗೆ ನಮ್ಗೆ ಆ ಸ್ಕ್ರಿಪ್ಟ್ ಇದೆಲ್ಲ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಯೂಶ್ವಲಿ ನೋಡಿ 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 ನಮ್ಮಷ್ಟು ನಾವು ಒಂಚೂರು ಡೆವಲಪ್ ಮಾಡ್ಕೊತಾ ಇದ್ವಿ. ಸೊ ಅದು ನಮಗೆ ಯೂಸ್ಫುಲ್ ಆಯಿತು ಸಿನಿಮಾ. ಓಕೆ, ಈ ಸಿನಿಮಾದಲ್ಲಿ 6 ಪ್ಯಾಕ್ ಮೂಲಕ ಆರ್ಭಟವನ್ನು ಮಾಡೋದಕ್ಕೆ ಬರ್ತದೆ. ಅಂದರೆ ಈ ಸಿನಿಮಾದಲ್ಲಿ ಅದೇ ಹೇಳಿದ ಡ್ಯುಯಲ್ ಶೇಡ್ ಬರುತ್ತೆ. ಸೊ ಒಂದು ಶೇಡ್ ಕ್ಯಾರೆಕ್ಟರ್ ಶೇಡ್ ಡ್ಯುಯಲ್ ಕ್ಯಾರೆಕ್ಟರ್ ಬರುತ್ತೆ, ಡ್ಯುಯಲ್ ಕ್ಯಾರೆಕ್ಟರ್ ಥರ ಬರುತ್ತೆ. ಸೊ ಆ ಒಂದು ಕ್ಯಾರೆಕ್ಟ್ರಲ್ಲಿ ಕಂಪ್ಲೀಟ್ ನಾನು ಈ ಸತಿ ತಿರ್ಗಾ ಬಜಾರ್ ಆದಮೇಲೆ ಮತ್ತೆ 6 ಪ್ಯಾಕ್ ಅವತಾರದಲ್ಲಿ ಈ ಸಿನಿಮಾ ಎರಡನೇ ಸಿನಿಮಾ. ಹೆಂಗಿತ್ತು ವರ್ಕೌಟ್, ಕಸರತ್ತೆಲ್ಲ ಹೆಂಗೆ ಮಾಡ್ತಿದ್ರೆ? ಕಂಪ್ಲೀಟ್ ಅದಕ್ಕೆ ಆದಂಥ ಒಂದು 3-4 ಮಂತ್ಸ್ ನಾನು ಕಂಪ್ಲೀಟ್ ಡಯಟಲ್ಲಿದೆ. ಏನು ಮುಟ್ಟ ಶುಗರ್ ಕಟ್ಟು ಎಲ್ಲ ಕಟ್ಟು ಈ ಕ್ಯಾರೆಕ್ಟರ್ ಬೇಕು ಅಂದ್ಬಿಟ್ಟೇ ಅದಕ್ಕೋಸ್ಕರ ಮಾಡಿದ್ದು. ಬಟ್ ಔಟ್ಪುಟ್ ನೋಡಿ ತುಂಬ ಖುಷಿ ಇದೆ. ಸೊ ಒಂದು ಫೈಟ್ ಸೀಕ್ವೆನ್ಸ್ಗೋಸ್ಕರ ಮಾಡಿದ್ದು ಅದು. ಅಂದರೆ ಫೈನಲ್ ಲಾಸ್ಟ್ ಫೈಟ್ ಅಥವಾ ಫಸ್ಟ್? ಅಲ್ಲ, ಇಂಟ್ರೊಡಕ್ಷನ್ ಫೈಟ್ಗೆ ಅಂತಲೇ ಮಾಡಿದ್ವಿ. ನಮ್ಮ ಅರ್ಜುನ್ ಮಾಸ್ಟರ್ ಮಾಡಿಸಿದ್ರು, ಅದನ್ನ ತುಂಬ ಚೆನ್ನಾಗಿ ಬಂದಿದೆ ಅದು. ಈಗ ವರ್ಕೌಟ್ ಎಲ್ಲ ಮಾಡ್ತೀನಿ ಅಂತಂದ್ರೆ ಎಷ್ಟು ಅವರ್ಸ್? ಬಿಕಾಸ್ ಯಾಕಂತಾರೆ ಬಿಸಿ ಎಷ್ಟು ಸ್ಕೆಡ್ಯೂಲಲ್ಲಿ ಇದ್ರಿ ನೀವು ಕೂಡ, ಟೈಮ್ ಸಿಗ್ತಿರಲಿಲ್ಲ. ಎಷ್ಟು ಅವರ್ಸ್ ವರ್ಕೌಟ್? 2 hours ಮಾಡ್ತೀನಿ ಸರ್, ಎವ್ರಿ ಡೇ 2 hours ಐ ಸ್ಪೆಂಡ್. ಅರ್ಲಿ ಮಾರ್ನಿಂಗ್ ಬಿಫೋರ್ ನಾನು ಎಲ್ಲೇ ಹೋಗಿನ ಮುಂಚೆ ವರ್ಕೌಟ್ ಮಾಡಿಬಿಟ್ಟು
ಆಕ್ಚುಲಿ ಐಟ್ ಇರೋವಂಥವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಕಾಲುಗಳು ತುಂಬಾ ಸ್ವಲ್ಪ ಲಾಸ್ಟ್ ಟೈಮ್ ದರ್ಶನ್ ಸರ್ ಕೂಡ ಹೇಳಿದ್ರು ಕಾಲುಗಳ ಬಗ್ಗೆ ವರ್ಕೌಟ್ ಮಾಡಬೇಕು ಅಂತಂದಾಗ. ಸೊ ಅದ್ರ ಕಡೆ ಎಷ್ಟು ಗಮನವನ್ನ ಕೊಟ್ಟಿದ್ರಿ ಅಂತ? ಖಂಡಿತ ಅದು ಸರ್, ಅದೇನು ಅಂದ್ರೆ ಕೆಲವ್ರಿಗೆ ಅದು ಜೆನೆಟಿಕ್ ಮೇಲೂ ಹೋಗುತ್ತೆ. ಈಗ ಎಷ್ಟೇ ಉದ್ದ ಇರೋರು ಎಷ್ಟೇ ಮಾಡಿದ್ರು ಕೆಲವ್ರಿಗೆ ಅದಾಗಲ್ಲ. ಸೊ ಇಲ್ಲ, ಅದು ನಮ್ದು ಆ ಥರದ್ದೇನಿಲ್ಲ ಸರ್, ಪ್ರಪೋರ್ಷನೇಟ್ ಆಗೇ ಇರೋದು. ಏನೆಲ್ಲ ಫುಡ್ ತಗೊಳ್ತಿದ್ರಿ ಸರ್? ಬಿಕಾಸ್ ಆ್ಯಸ್ ಯೂಶುವಲ್ ಸರ್, ಕಾರ್ಬ್ಸ್ ಇಂಟೇಕ್ ಜಾಸ್ತಿ, ಪ್ರೋಟೀನ್ ಇಂಟೇಕ್ ಜಾಸ್ತಿ, ಶುಗರ್ ಕಂಟ್ರೋಲ್ ಮಾಡ್ತೀವಿ. ಸೊ ನಮಗೆ ಯಾವ ಥರ ಬೇಕು ಕಾಣಿಸ್ಕೊಬೇಕಂದ್ರೆ ಸೊ ಅದ್ರ ತಕ್ಕನಂಗೆ ಅನುಗುಣವಾಗಿ ನಮ್ಮ ಟ್ರೈನರ್ಗಳು ರೆಡಿ ಮಾಡ್ತಾರೆ ಅಷ್ಟೇ. ಅಂತ ಈಗ ಹಯಗ್ರೀವ ನಂತರ ಯಾವ ರೀತಿಯ ಸಿನಿಮಾಗಳ ಲೈನಪ್ಪಲ್ಲಿದೆ ಅಂತ? ಇಲ್ಲ ಸರ್, ಒಂದಷ್ಟು ಕಥೆಗಳು ಕೇಳಿದ್ದೀನಿ, ಫೈನಲ್ ಆಗಿದೆ. ಸೊ ಸ್ವಲ್ಪ ದಿನ ಇದೆಲ್ಲ ಆದಮೇಲೆ ಶುರು ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಸೊ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಹಿಂಗೆ ಅನಿಸುತ್ತೆ ಅಂತ ಏನು ಹೇಳ್ತೀರಾ? ಯಾಕಂತಂದ್ರೆ ವಾಮನ ನಂತರ 2025ಕ್ಕೆ ವಾಮನ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರಿಗೆ ಬಂದಿದ್ರಿ. ಈಗ ಹಯಗ್ರೀವನಾಗಿ ಬರ್ತಾ ಇದ್ರ. ಸೊ ಅಲ್ಲೂ ಕೂಡ ದೇವರ ಇಚ್ಛೆ ಇತ್ತು, ಇಲ್ಲೂ ಕೂಡ ದೇವರ ಇಚ್ಛೆ ಇದೆ. ಹೌದು, ಖುಷಿ ಇದೆ ಸರ್ ನೋಡ್ಬೇಕೆಲ್ಲ. ಸಿನಿಮಾ ಮಾಡೋದೇ ನಾವು ಕನ್ನಡ ಪ್ರೇಕ್ಷಕರಿಗೋಸ್ಕರ. ಸೊ ಒಳ್ಳೆ ಕಂಟೆಂಟ್ ಮುಖಾಂತರ ನಾವು ಫೆಬ್ರವರಿ 27ನೇ ತಾರೀಕು ಜನಗಳ ಮುಂದೆ ಬರ್ತಾ ಇದೀವಿ. ಸೊ ಹೋಪ್ ಇದೆ, ಜನ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ. ಅದು ಡಿಫ್ರೆಂಟಾಗಿ ಮಾಡಿರೋ ಸ್ಕ್ರಿಪ್ಟ್ ಆಗಿದೆ, ಜನ ಇಷ್ಟಪಡ್ತಾರೆ ನಮಗೆ. ಎಸ್, ಮೊನ್ನೆ ಅಷ್ಟೇ ಚಾಮರಾಜನಗರಕ್ಕೆ ಕೂಡ ಹೋಗಿದ್ರಿ. ಸೊ ಹೆಂಗಿತ್ತು ಜನರ ರೆಸ್ಪಾನ್ಸ್? ಇಲ್ಲ, ತುಂಬ ಖುಷಿ ಆಯಿತು ಸರ್. ಪಾಪ ಜನ ಅಪ್ಕೊಂಡಿದ್ದ ರೀತಿ ಆಗಿರ್ಬೋದು, ತೋರಿಸೋ ಪ್ರೀತಿ ಆಗಿರ್ಬೋದು, ತುಂಬಾ ಖುಷಿ ಆಯಿತು. ಸದಾ ಯಾವಾಗಲೂ ಅವ್ರು ಚಿರಣೆ ಆಗಿರ್ತೀನಿ ಸರ್. ಸಾಂಗ್ ಲಾಂಚ್ ಟೈಮಲ್ಲಿ ಒಂದು ಮಾತನ್ನ ಹೇಳಿರುವಂಥದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಆ ನಟನಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರ ಅನ್ನುವಂಥ TRP ಮಾತು, ಗಂಡಸ್ತನದ ಬಗ್ಗೆ ದರ್ಶನ್ ಅವರ ಫೋಟೋ ಹಿಡ್ಕೊಂಡು ಮಾತಾಡಿರುವಂಥದ್ದು. ಇಲ್ಲ, ಏನಾಗುತ್ತೆ ಸರ್, ಈಗ ಮಾತಾಡೋರು, ಈಗ ನಾವೆಲ್ಲೂ ಈ ಪ್ರಸ್ತುತ ಈಗೇನು ಅಣ್ಣನ ದರ್ಶನ ಅವ್ರ ವಿಚಾರವಾಗಿ ಏನು ನಡೀತಾ ಇದೆಯಲ್ಲ, ನಾವೆಲ್ಲೂ ನಾವು ಮಾಡ್ಕೊಂಡಿದ್ದೀವಿ, ನಾನು ಮಟ್ಟಿದ್ದೀನಿ, ನಾನು ಬಂದು ಮಾಡಿದೆ, ಇದುವರೆಗೆ ಯಾವತ್ತು ಹೇಳ್ಕೊಂಡಿಲ್ಲ, ಹೇಳ್ಕೊಡೋದು ಇಲ್ಲ ಮುಂದಕ್ಕೆ ನಾವು. ಅದು ಭಗವಂತನ ಬಿಟ್ಟಿದ್ದು, ಯಾರಿಗೂ ಗೊತ್ತು, ಅವ್ರಿಗೂ ಗೊತ್ತು. ಈ ಕೈಲಿ ಕಿಸೆಕಾಗದೇ ಇರೋ ಕೆಲವರು ಕುತ್ಕೊಂಡ್ಬಿಟ್ಟು TV ಮುಂದೆ ಏನು ಮಾಡ್ತಾರೆ, ಪಕ್ಕದಲ್ಲಿ ಯಾರೋ ಒಂದು ಹೆಣ್ಣು ಹುಡುಗಿ ಒಂದು ಸಲ ಕ್ಯಾಮ್ರಾ ಮುಂದೆ ಬಂದು ಸಣ್ಣ ಗಂಡು ಮಕ್ಳುಗಳಾಗೋಯ್ತಾರೆ. ಅವಾಗ ಮಾತಾಡ್ಬೇಕಾದ್ರೆ ಏನು ಮಾತಾಡ್ತೀವಿ ನೋಡ್ಕೊಂಡು ಮಾತಾಡೋದು. ಇವಾಗ ಅಷ್ಟು ಇದ್ದವರು ಮಾಡ್ತೀವಿ ಅಂತ ಇವಾಗ ಪೋಸ್ಟ್ ಕೊಡ್ತಾರಲ್ಲ, ಮುಂದೆ ಬಂದು ಮಾಡಬೇಕಿತ್ತು. ಕಷ್ಟ ಕಾಲದಲ್ಲಿ ಇಲ್ಲದೇ ಇದ್ದವರು ಆ ಸುಖ ಟೈಮಲ್ಲಿ ಇದು ಚೆನ್ನಾಗಿ ಮಜಾ ಮಾಡಿ, ಕಷ್ಟ ಕಾಲದಲ್ಲಿ ಯಾಕಾಗಲ್ಲ? ಇವಾಗ ಆಯ್ತು, ಇಷ್ಟೆಲ್ಲ ಮಾತಾಡ್ತಾರಲ್ಲ ಕುತ್ಕೊಂಡು ಈ ಮೀಡಿಯಾ ಮುಂದೆ. ಅವ್ರ ಕಷ್ಟ ಅಂತ ಬಂದಾಗ ಒಂದಿನ ಬರಲಿಲ್ಲ, ಇದೇ ದರ್ಶನ ಅವ್ರು ಈಚೆ ಬಂದರು. ಯಾಕ ಈ ರೀಸೆಂಟಾಗಿ ಬೇಲ್ ಮುಖಾಂತರ ಈಚೆ ಬಂದಾಗ ಮಾರನೇ ದಿವಸನೇ ಮನೆಗೆ ಬಿರಿಯಾನಿ ಕಳ್ಸೋಕ್ಕಾಗುತ್ತೆ, ಆಯಿತಾ? ಕೆಲವ್ರಿಗೆ ಮಾರನೇ ದಿವಸನೇ ಮನೆಗೆ ಬಿರಿಯಾನಿ ಕಳ್ಸೋಕ್ಕಾಗುತ್ತೆ, ಕಷ್ಟದಲ್ಲಿ ಯಾಕೆ ಬಂದು ನಿಂತ್ಕೊಳ್ಳೋಕ್ಕಾಗಲಿಲ್ಲ? ಅಲ್ಲಿಗೆ ಆ ವ್ಯಕ್ತಿತ್ವ ಗೊತ್ತಾಗುತ್ತಲ್ಲ ಏನು ಅಂತ. ದರ್ಶನ್ ಅವ್ರು ಹೊರಗಡೆ ಇದ್ದಾಗ ಮಾತ್ರ ಅವ್ರಿಗೆ ಅಷ್ಟೇ. ಅದನ್ನು ನೋಡಿ ಮಾಡಿ ಯೋಚನೆ ಮಾಡಿ ಮಾತಾಡೋದು. ಇನ್ನೊಬ್ಬರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಷ್ಟು ಅವ್ರಿಗೇನು ಇದಿಲ್ಲ. ಫಸ್ಟ್ ಅವ್ರವ್ರ ಕ್ಯಾರೆಕ್ಟರ್ ಅವ್ರು ನೋಡ್ಕೊಂಡ್ರೆ ಇನ್ನೊಬ್ಬರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು. ಸುಮ್ಮನೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ಮೀಡಿಯಾ ಒಂದು ಕ್ಯಾಮ್ರಾ ಇದೆ ಅಂದ್ಬಿಟ್ಟು, ಈಗ ಪಕ್ಕದಲ್ಲಿ ಯಾರೋ ಒಂದು ಹೆಣ್ಮಗು ಕೂತಿದೆ ಅಂದ್ಬಿಟ್ಟು ಅವ್ರ ಮುಂದೆ ಗಂಡಸ್ತನ ತೋರ್ಸೋಕ್ಕೆ, ಗಂಡಸ್ತನ ಅದು ಇಳ್ದು ಮಾಡಿ ತೋರಿಸ್ಬೇಕು, ಅದು ಗಂಡಸ್ತನ. ಕ್ಯಾಮ್ರಾ ಮುಂದೆ ಬರೋ ಗಂಡಸ್ಕೊಂಡು ಬೇಜಾನ್ ಜನ ನೋಡಿದ್ವಿ. ಸೊ ನಾ ಅರ್ಥದಲ್ಲಿ ಹೇಳಿದ್ರು ಅಷ್ಟೇ. ಅಂತ ಇಂಥ ನಟರಿಗೆ ಅಂತೇನಿಲ್ಲ, ಯಾರು ಕೊಡುವ ಗೊತ್ತಾಗಬೇಕು, ಅವ್ರಿಗೆ ಗೊತ್ತಾಗಿದೆ ಬಿಡಿ ಸರ್. ಹೆಸರು ಹೇಳಬೇಕು ಅಂತೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು, ಯಾರು ಕೊಟ್ಟು ಯಾರಿಗೆ ಹೇಳಿದ್ವಿ ಅಂತ. ಸರ್, ಈಗ ನೀವು ಒಂದು ಮಾತು ಹೇಳಿರೋದಕ್ಕೆ ನಾನು ಹ್ಯಾಡನ್ ಮಾಡಕ್ಕೆ ಹೋಗ್ತೀನಿ. ಲಾಸ್ಟ್ ಟೈಮು ಕೂಡ ಕೇಳಿದ್ದೆ ಸಾಕಷ್ಟು ಅದಾದ ನಂತರನೂ ಕೂಡ ಏನಂದರೆ, ದರ್ಶನ್ ಅವರು ಹೊರಗಡೆ ಇದ್ದಾಗ ಅವ್ರಿಗೆ ಲಾಭವನ್ನು ಮಾತ್ರ ನೋಡ್ಕೊತಾರೆ ಒಂದಷ್ಟು ಜನ ನಟರು. ಟೀಸರ್ ಲಾಂಚ್ ಆಗಿರ್ಬೋದು, ಸಾಂಗ್ ಲಾಂಚ್ ಆಗಿರ್ಬೋದು, ಅಥವಾ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಆಗಿರ್ಬೋದು, ಇದಾಗಿರ್ಬೋದು. ಕಷ್ಟ ಕಾಲದಲ್ಲಿ ಯಾರೂ ಕೂಡ ಕೈಗೊಳ್ಳಲ್ಲ. ಆದರೂ ಕೂಡ ನೀವು ದರ್ಶನ್ ಅವರ ಬಳಗದಲ್ಲಿ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ನಿಮ್ಮ ಮೇಲೇ ಆರೋಪಗಳನ್ನು, ಒಂದು ಸುರಿಮಳೆಯನ್ನು ಸುರಿಸ್ತಾರೆ, ಬ್ಲೇಮ್ ಮಾಡ್ತಾರೆ ಅನ್ನುವಂಥದ್ದು. ಅದು ಎದುರಾಗಿರ್ಬೋದಲ್ಲ ಈ ಕ್ವಶನ್ ಮಾರ್ಕ್ ನಿಮ್ಮಲ್ಲಿ? ನನಗೇನಿಲ್ಲ ಸರ್, ನಾವೆಲ್ಲ ಎಲ್ಲ ಬರುತ್ತೆ ಅಂತ ಗೊತ್ತಿದ್ದೇನೆ, ನಾವು ತಲೆ ಕೆಡಿಸ್ಕೊಂಡು ನಿಂತಿದ್ದು. ಇದನ್ನೆಲ್ಲ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡಿಕೊಂಡು ಇವಾಗ ಕುತ್ಕೊಂಬಂದು ಮೀಡಿಯಾ ಮುಂದೆ ಮಾತಾಡ್ತಾರಲ್ಲ, ಅಂತ ನನ್ನ ಮಕ್ಕಳು ನಾವಲ್ಲ. ನಾವೆಲ್ಲ ಇಳಿಬೇಕಿನ್ನ ಮುಂಚೆ ನಾವೆಲ್ಲದಕ್ಕೂ ರೆಡಿ. ನಾವು ಒಬ್ಬ ವ್ಯಕ್ತಿನ ಇಷ್ಟಪಡ್ತೀವಿ ಅಂದಮೇಲೆ ಅದು ಎಂಥದೇ ಬರಲಿ, ನಾನು ಅವತ್ತು ಹೇಳಿದೆ, ಎಂಥದೇ ಬರಲಿ ಅವ್ರನ್ನ ಸಹಾಯಗೊಂಡು ನಾವು ಬಿಡಲ್ಲ. ನಾವು ಆ ಪ್ರೀತಿಯ ಮನುಷ್ಯನ ನಿಂತ್ಕೋತೀವಿ, ಅದೇನೇ ಆಗೋಗ್ಲಿ ಅಂತ. ಆಗ ಇನ್ನೊಂದಾಗಿರೋದು, ಪೊಲೀಸ್ದಾಗಿರೋ, ಮತ್ತೊಂದಾಗಿ ನಮ್ಮೇಲೆ ಏನೇನೋ ನಡೀತು, ನಾವು ತಲೆ ಕೆಡಿಸ್ಕೊಂಡಿಲ್ಲ, ನಿಂತ್ಕೊಂಡ್ವಿ. ಇವೆಲ್ಲ ಬರುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಮಲೆ ಕೂತ್ಕೊಂಡ್ಬಿಡೋಕ್ಕಾಗತ್ತಾ? ಕೂತ್ಕೊಂಡು ಎಲ್ಲ ಮಾತಾಡ್ತಾರಲ್ಲ, ಇದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು. ಮೇಲೊಬ್ಬ ಅವನೇ ಸರ್, ಲೆಕ್ಕ ಕರೆಕ್ಟಾಗಿ ಸಾಕು. ಸ್ಟಾರ್ ವಾರ್ ಬಗ್ಗೆ ಯಾವ ಸ್ಟಾರ್ ವಾರು ಇಲ್ಲ ಸರ್, ಏನೂ ಇಲ್ಲ. ಇಲ್ಲಿ ಕೆಲವ್ರು ಆಗದೇ ಇರೋ ನನ್ನ ಮಕ್ಕಳು ಕುತ್ಕೊಂಡು ಮಾಡೋ ಕೆಲಸಗಳು ಎಲ್ಲರೂ ಅವರು ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಅವ್ರವ್ರ ಪಾಡ್ಗೆ ಸ್ಟಾರ್ ಅಷ್ಟೇ ಸ್ಟಾರ್ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಮಧ್ಯಾಹ್ನ ನೌಟಂಕಿ ಆಟಗಳು ಆಡ್ತಾ ಇರ್ತಾರೆ, ನನ್ನ ಮಕ್ಕಳು ಮಾಡೋ ಕೆಲಸ ಇದೆ ಅಷ್ಟೇ. ಎಸ್, ನೀವು ದರ್ಶನ್ ಅವರ ಬೆನ್ನೆಲುಬಾಗಿ ನಿಂತಾಗಲೂ ಕೂಡ ಕಿಚ್ಚ ಸುದೀಪ್ ಸರ್ ನಿಮ್ಮನ್ನ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಅದು ನೋಡಿದೆ ಸರ್, ತುಂಬ ಖುಷಿ ಆಯಿತು. ಈಗ ಅದೇ ಹೇಳೋದು ಸರ್, ದೊಡ್ಡವರು ಅಂತ ಏನಕ್ಕೆ ಹೇಳ್ತಾರೆ ಅನ್ನೋದಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಏನು ಅಂತ. ಅದಕ್ಕೆ ದೊಡ್ಡ ಮಾತುಗಳು ಆಡ್ತಾರೆ. ಈ ಕೆಲವು ಕೈಯಲ್ಲಿ ನನ್ನ ಮಕ್ಳು ಆಗದಿರೋ ಇರ್ತಾರೆ ಗೊತ್ತಾ, ಅವ್ರು ಮಾತಾಡೋ ಮಾತುಗಳು ಇಂಥವು. ಸೊ ಈಗ ಅವರೆಲ್ಲೋ ಕೂತ್ಕೊಂಡು ಇವಾಗ ಅದು ಹೇಳ್ತಾರಲ್ಲ ಸರ್, ಬೀಂಗ ದೊಡ್ಡ ಮನುಷ್ಯ ಆಗ ಮಾತಾಡೋ ಮಾತದು ಯಾವ ಥರ ಹೇಳಿದ್ರು ನಮಗೆ ಖುಷಿ ಆಯಿತು. ಅಂಥದ್ದು ಮಾತಾಡಬೇಕು ಹೊರತು ಎಲ್ಲೋ ಕೂತ್ಕೊಂಡ್ಬಿಟ್ಟು ಇಲ್ದಿರೋನೆಲ್ಲ ಕೂತ್ಕೊಂಡು ಮಾತಾಡ್ತಾರಲ್ಲ, ಅದನ್ನ ನೋಡಿ ಕಲಿಬೇಕು ಸರ್. ಅಂಥ ದೊಡ್ಡ ಮನುಷ್ಯಗಳು ಹಂಗೆ ಮಾತಾಡ್ತಾರೆ ಅಂದಾಗ
ಇವ್ನು ಯಾವ ಲೆಕ್ಕ ನಮ್ಗೆ ಅಧಿಕಾರದ ಮಾತುಗಳು ತಲೆ ಕೆಡಿಸ್ಕೊಂಡು ಸುಮ್ಮನೆ. ಡೆವಿಲ್ ಸಿನಿಮಾ ರಿಲೀಸ್ ಟೈಮಲ್ಲೂ ಕೂಡ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಮೇಲೆ ಕೂಡ ಒಂದಷ್ಟು ಆರೋಪಗಳು ಬರುತ್ತೆ. ಕಿಚ್ಚ ಸುದೀಪ್ ಅವರು ಪೈರಸಿ ಬಗ್ಗೆ ಮಾತನಾಡಿದ್ರೆ ಇವ್ರು ಇನ್ನೊಂದ್ರ ಬಗ್ಗೆ ಮಾತನಾಡಿದ್ರು ಅಂತ ಹೇಳ್ಬಿಟ್ಟು ಯಾವುದಕ್ಕೆ ಅದಕ್ಕೂ ಒಂದೊಂದು ಲಿಂಕ್ ಮಾಡ್ತಾರೆ. ಅದೇ ಹೇಳ ಸ್ವಲ್ಪ ಮಧ್ಯೆಲ್ಲ ನೋಟಂಗಿಗಳಿಂದ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದು ಚೆನ್ನಾಗೇ ಇರ್ತಾರೆ ಬಿಡಿ, ಏನು ಮಾಡೋಕ್ಕೆ. ಲೈಕ್ ಈಗ ಇನ್ನೊಂದೇನಂತಂದರೆ ಡೆವಿಲ್ ಸಿನಿಮಾ ಸಂದರ್ಭದಲ್ಲಿ ದರ್ಶನ್ ಸರ್ ಇಲ್ಲ ಅಂತಂದ್ರೂ ಕೂಡ ಅವರ ಅಭಿಮಾನಿಗಳಿಗೆ 1-2 ವರ್ಷಗಳ ನಂತರ ಸಿಕ್ಕಿರುವಂತಹ ಸಿನಿಮಾ ಅದು. ಅವರ ಸಾರಥಿಯಾಗಿ ನೀವು ವಿಜಯಲಕ್ಷ್ಮಿ ಅವರೊಟ್ಟಿಗೆ ಕೂತ್ಕೊಂಡು ಸಿನಿಮಾವನ್ನು ನೋಡ್ತೀರಾ, ಮುನ್ನಡೆಸ್ಕೊಂಡು ಹೋಗ್ತೀರಾ. ಸೊ ಆ ಒಂದು ಅನುಭವದ ಬಗ್ಗೆ ದರ್ಶನ್ ಅವರನ್ನು ಭೇಟಿ ಆದಾಗ ಏನು ಹೇಳಿದ್ರು ಅಂತ? ಇಲ್ಲ, ಖುಷಿ ಇದೆ ಸರ್. ನಾವೆಲ್ಲೋ ಇದನ್ನು ಯಾರಿಗೋ ತೋರಿಸ್ಬೇಕು ಮಾಡೋಕೆ ಅಂತಿಲ್ಲ ಸರ್. ನಾವು ಯಾವತ್ತಿಗೂ, ಆಮೇಲೆ ಅಕ್ಕವರು ಅಷ್ಟೇ, ಯಾವತ್ತು ಎಷ್ಟೋ ವರ್ಷ ಆಗಿತ್ತು ಅಂತ ಅವ್ರ ಪಾಪ ಸಿನಿಮಾ ಎಲ್ಲ ನೋಡಿ ಥಿಯೇಟ್ರಿಗೆ ಹೋಗಿ. ಸೊ ಎಲ್ಲರೂ ಕೂತ್ಕೊಂಡು ಪ್ಲ್ಯಾನ್ ಮಾಡೋಕ್ಕಾರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಡಿರೋಕ್ಕಾಯ್ತು, ಹೋಗೋಣ ಫಸ್ಟು ಹಿಂಗಿರೋ ಅಣ್ಣ ಇದ್ದಿಲ್ಲ. ನೀವು ನಿಂತರೆ ಇವಾಗ ಏನೇ ಆಗಲಿ ಸರ್, ಆ ಒಂದು ಇವಾಗ ಏನು ಅಣ್ಣನ ಬಳಗ ಇದೆ, ಡಿವೋರ್ಸ್ ಅಣ್ಣನ ಸೆಲೆಬ್ರಿಟೀಸ್ಗಳು, ಆ ಬಳಗಕ್ಕೆ ಒಂದು ಧೈರ್ಯ ಅನ್ನೋದು ಬೇಕೀಗ ಈ ಪ್ರೆಸೆಂಟ್ ಸಿಚುವೇಶನ್ಗೆ. ಅದಕ್ಕೆ ಇದಾಗಿ ನಾವೆಲ್ಲ ಪ್ಲ್ಯಾನ್ ಮಾಡಿ, ಅಕ್ಕ ನೀವು ನಿಂತ್ಕೋಬೇಕಾಗುತ್ತೆ ಈಗ ಈ ಪ್ರೆಸೆಂಟ್ ಈ ಸಿಚುವೇಶನ್ ನೀವು ನಿಂತ್ಕೋಬೇಕು. ಬಿಕಾಸ್ ಅವ್ರಿಗೇನೋ ಒಂದು ಬೇಕು ಧೈರ್ಯ, ಆ ಧೈರ್ಯ ಸಾಕು, ದೇ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್ ಅನ್ನೋ ಥರ. ಸೊ ಅವ್ರು ಅದಕ್ಕೆ ಖುದ್ದಾಗಿ ಬಂದು ಸಿನಿಮಾ ನೋಡಿ ಖುಷಿಪಟ್ಟು ಆನಂದ ಮಾಡಿ ಸರ್. ವಿನೀಶ್ ಆಗಿರ್ಬೋದು, ಅಕ್ಕ ಅವರಾಗಿರ್ಬೋದು, ಎಲ್ಲ ಪ್ಲ್ಯಾನ್ ಮಾಡಿ ಹೋಗಿ. ರೀಸೆಂಟಾಗಿ ಯಾವಾಗ ಭೇಟಿ ಆಗಿತ್ತು? ನಾವು ಯೂಶ್ವಲಿ ಹೋಗ್ತಾ ಇರ್ತೀನಿ ಸರ್. ನಾನು ಪ್ರತಿ 1 ವೀಕ್ 1 ಟ್ವೈಸ್ ಆರ್ ಒನ್ಸ್ ನನಗೆ ಯಾವ ಫ್ರೀ ಇರ್ತೀನಿ ನಾವು ಹೋಗಿ ಬರ್ತೀನಿ. ಹಯಗ್ರೀವ ಸಿನಿಮಾದ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರಾ? ಖಂಡಿತ ರಿಲೀಸ್ ಇದೆ. ಅದೇ ಆ್ಯಸ್ ಯೂಶ್ವಲ್ ಅದೇ ಒಂದು ಬೇಜಾರಿದೆ. ಲೈಕ್ ಯೂಶ್ವಲಿ ಎಲ್ಲ ಸಿನಿಮಾನೂ ಅವ್ರು ಇದ್ದಾಗೇ ನಾನು ರಿಲೀಸ್ ಮಾಡ್ತಾರೆ. ಬಟ್ ಕಾರಣಾಂತರಗಳಿಂದ ಇವತ್ತು ಅವ್ರು ಇಲ್ಲೇ ಇರ್ಬೋದು. ಬಟ್ ನೋಡುವ, ದೇವ್ರ ಇಚ್ಛೆ ಆದರೂ ಆಗ್ಬೋದು, ಒಳ್ಳೇದಾಗ್ಬೋದು. ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಅಂತ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಒಬ್ಬರು ಕಿಚ್ಚ ಸುದೀಪ್ ಅವರಾದರೆ ಇನ್ನೊಬ್ಬರು ದರ್ಶನ್ ಸರ್. ಬಿಕಾಸ್ ಯಾಕೆಂತಂದರೆ ಆ ಆರಡಿ ಕಟೌಟ್ಗಳನ್ನು ಅವರಿಬ್ಬರು ಕಾಕಿ ತೊಟ್ಕೊಂಡ್ಬಂದರೆ ಮರೆಯೋದಕ್ಕೆ ಆಗೋದಿಲ್ಲ. ಆ ಒಂದು ಸಾಲಿಗೆ ನೀವು ಕೂಡ ಸೇರ್ಪಡೆ ಆಗ್ತೀರಾ? ಆ ಸಾಲಿಗೆಲ್ಲ ಸೇರಲ್ಲ ಸರ್, ಆ ಸಾಲಿಗಿಂತ ಕೆಳಗಡೆ ಇರ್ತೀವಿ ನಾವು. ಬಟ್ ಅವ್ರುಗಳೆಲ್ಲ ಯಾವುದಾದ್ರು ದೊಡ್ಡ ಸ್ಥಾನ ನೋಡೋದು, ದೊಡ್ಡ ಕಲಾವಿದರಾಗಿರೋದು, ಅವ್ರನ್ನ ನೋಡೇ ನಾವು ಇನ್ಸ್ಪೈರ್ ಆಗ್ತೀವಿ ಹೊರತು ನಾವುಗಳು ಆ ಸಾಲಿಗೆ ಸೇರೋಕ್ಕಾಗಲ್ಲ. ಸೊ ಅವರ ಕಡೆಯಿಂದ ಏನಾದರೂ ಈ ಥರ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ? ಪಾಪ ಅವ್ರಿಗೆ ಈಗಿರೋ ಸಿಚುವೇಶನ್ಲೇ ಸರ್, ಪಾಪ ನಾವು ಅದನ್ನ ಕೇಳೋಕ್ಕಾಗುತ್ತೆ ಹೇಳಿ. ಬಟ್ ಗೊತ್ತು ಅವ್ರಿಗೆ ಸಿನಿಮಾ ಮಾಡ್ತೇವೆ ಅಂತೆಲ್ಲ ಪ್ರತಿಯೊಂದು ಏನು ಮಾತಾಡೋದು. 27ಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸರ್, ಏನು ಹೇಳ್ತೀರಾ? ಇಲ್ಲ ಸರ್, ಇದೇ ಫೆಬ್ರವರಿ 27ನೇ ತಾರೀಕು ಹಯಗ್ರೀವ ನನ್ನ 5ನೇ ಚಿತ್ರ ಕರ್ನಾಟಕದ ಜನರ ಮುಂದೆ ಬರ್ತಾಯಿದ್ವಿ. ಆದಷ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಜೊತೆಗೆ ಪೈರಸಿ ಅನ್ನೋದನ್ನ ದಯವಿಟ್ಟು ನಿಲ್ಲಿಸಿ. ಅದರಿಂದ ಎಷ್ಟೋ ಜನಕ್ಕೆ ನೀವು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಎಷ್ಟೋ ಜನ ಕಾರ್ಮಿಕರುಗಳು ಈ ಸಿನಿಮಾ ರಂಗದಿಂದ ಕೆಲಸ ಮಾಡ್ತಾ ಇರ್ತಾರೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಚಿತ್ರ ನೋಡಿ, ಹಾಗೆ ನಮ್ಮ ಹಯಗ್ರೀವ ಚಿತ್ರತಂಡನ ಆರೈಸಿ ಅಂತ ಕೇಳ್ಕೊಂಡು ಸರ್. 2026 ಧನ್ವೀರ್ ಅವರ ಲೈಫಲ್ಲಿ ಏನೆಲ್ಲ ಇಂಪ್ಯಾಕ್ಟ್ ಮಾಡ್ತು ಅಂತ ಶುರುವಿನಲ್ಲಿದ್ದೀವಿ? ಏನಿಲ್ಲ, ನಮ್ದೇನಿಲ್ಲ ಸರ್. ನಂದೇನು ಅಂದರೆ ನಂದು ಹಿಂಗೆ ಆಗಬೇಕು ಹಂಗೆ ಆಗ್ಬೋದು ಅಂತೇನಿಲ್ಲ. ಏನು ನಡಿಬೇಕೋ ನಡೆಯುತ್ತೆ, ಎಲ್ಲ ಮೇಲೆ ಡಿಸೈಡ್ ಆಗಿಬಿಡುತ್ತೆ. ನಾವು ಪಾತ್ರಧಾರಿಗಳು ಅಷ್ಟೇ, ಸುಮ್ಮನೆ ಏನು ಹೋಗ್ತಾ ಇರೋದು ಅಷ್ಟೇ. ಗೋ ವಿತ್ ದ ಫ್ಲೋ. ಫೆಬ್ರವರಿ 14 ಬರ್ತಾ ಇದೆ ಸರ್. ಯಾವ 14 ಇಲ್ಲ ಸರ್, ನಮ್ಗೆ ಸಿನಿಮಾ ಅಷ್ಟೇ, ನಮ್ಗೆ ಆ ಥರದ್ದೆಲ್ಲ ಟೈಮ್ ಇಲ್ಲ. ನೀವು ಸುಮ್ಮನಿರಿ. ಫೆಬ್ರವರಿ 14 ಸರ್. ಇಲ್ಲ ಸರ್, ಈಗ ಸಾಂಗ್ ಮೂಲಕ ಎಂಟರ್ಟೈನ್ ಮಾಡ್ತಿದ್ದಾರೆ ಸರ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಂಗ್ ಮೊದಲನೇ ಮಾತು ಹಯಗ್ರೀವ ಸಿನಿಮಾದು. ಸೊ ಪರ್ಸ್ನಲ್ ಆಗಿ ಒಂದಷ್ಟು ಜನ ನಿಮ್ಮ ಮೇಲೆ ಹುಡುಗಿರು ಇರ್ತಾರಲ್ಲ, ಸೊ ಅವ್ರಿಗೆ ಏನು ಹೇಳ್ತೀರಾ? ಯಾವ ರೀತಿ ವ್ಯಾಲೆಂಟೈನ್ಸ್ ಡೇ ವಿಶ್ ಹೇಳ್ತೀರಾ ಅಂತ? ಎಲ್ಲ ಅವ್ರ ಬಾಯ್ ಫ್ರೆಂಡ್ಗಳ ಜೊತೆ ಖುಷಿಯಾಗಿ ಹೋಗಿ ಬರೋವತ್ತ ಅಂತ ಕೇಳ್ಬೋದು. ಇನ್ನೇನು ಹೇಳಿ ಸರ್, ನಾನು ಕೇಳಿದ್ರೆ ಅವ್ರ ಗರ್ಲ್ ಫ್ರೆಂಡ್ ಹುಡುಗಿಗಳಿದ್ರೆ ಅವ್ರ ಬಾಯ್ ಫ್ರೆಂಡ್ ಜೊತೆ ಹೋಗಿ ಬರೋವ ಅಂತ ಕೇಳಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಯಾಕಂತಂದರೆ ವರ್ಷಕ್ಕೆ ಒಂದು ಸಿನಿಮಾದ ಮೂಲಕ ಬರ್ತಾ ಇದ್ರೆ, ಅಂದರೆ ಅದೇ ಪ್ಯಾಟರ್ನಲ್ಲಿ ಬರ್ತಾ ಇದ್ರೆ, ಒಂದಲ್ಲ 2 ಸಿನಿಮಾಗಳು ಬರೋ ಹಾಗೆ. ಖಂಡಿತ ಸರ್. ಪ್ರತಿಯೊಂದು 6 ತಿಂಗಳಿಗೂ ನಿಮ್ಮನ್ನು ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಬೆಳ್ಳಿ ಪರದೆಯಲ್ಲಿ ನೋಡುವಂತಾಗಲಿ. ಹಯಗ್ರೀವ ಸಿನಿಮಾ ನಿಮ್ಮ ಒಂದು ಕೆರಿಯರಲ್ಲಿ ಒಂದು ಗ್ರಾಫ್ ಆಗುವಂತಹ ಒಂದು ಸಿನಿಮಾವಾಗಲಿ. ಮತ್ತಷ್ಟು ಅವಕಾಶಗಳು, ಹಾಗೆಯೇ ನಿಮ್ಮ ಒಂದು ಅಭಿಮಾನ ಪ್ಲಸ್ ಅಭಿನಯದ ಒಂದು ವ್ಯಕ್ತಿತ್ವವನ್ನು ತೋರಿಸುವಂತಹ ಸಿನಿಮಾ ಆಗಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಧನ್ವೀರ್ ಅವರ ಸ್ಪೆಷಲ್ ಇಂಟರ್ವ್ಯೂ. ಇದೇ ತಿಂಗಳ 27ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಹಯಗ್ರೀವ ಸಿನಿಮಾ ಬೆಳ್ಳಿ ಪರದೆಯಲ್ಲಿ ಬೆಳಗೋದಕ್ಕೆ ಬರ್ತಾ ಇದೆ. ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಹಯಗ್ರೀವ ಸಿನಿಮಾವನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.